सिद्धेश्वर महाराज की बोलो भारत माता की बोलो भारत माता की। ವಿಜಯಪುರ ಜಿಲ್ಲೆಗೆ ಬರದಂತೆ ಪ್ರತಿಬಂಧಿಸಿ ಉಸ್ತುವಾರಿ ಸಚಿವರಾದಂಥ MP ಪಾಟೀಲರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರ ಬಹಳ ದೊಡ್ಡ ತಪ್ಪು ಮಾಡಿದೆ. ಈ ಹಿಂದೆನೂ ಕೂಡ ಇದೇ ರೀತಿಯ ತಪ್ಪನ್ನು ಮಾಡಿದ್ರು. ಅವರು ಸಂತರನ್ನ ಮುಟ್ಲಿಕ್ಕೆ ಹೋಗಿ ಸರ್ವನಾಶ ಆಗಿದ್ದರು. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, MB ಪಾಟೀಲರು, ಸ್ವತಃ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಚುನಾವಣೆ ಸಂದರ್ಭದಲ್ಲಿ ತಪ್ಪಾಯಿತು ಅಂತ ಹೇಳಿ ಹಿಂದೂ ಸಮಾಜಕ್ಕೆ, ವೀರಶೈವ ಲಿಂಗಾಯತ ಸಮಾಜಕ್ಕೆ ಕ್ಷಮೆ ಕೇಳಿದ್ರು. ವಿಧಾನಸಭೆಯಲ್ಲೂ ಕೂಡ ಕ್ಷಮೆ ಕೇಳಿದ್ರು DK ಶಿವಕುಮಾರ್. ಮರ್ತು ಬಿಟ್ರು ಅಂತ ಕಾಣ್ತದೆ. ಯಾಕಂದರೆ ಅಧಿಕಾರದ ಮದ ಅವ್ರನ್ನ ಮರೆಸಿರ್ಬೋದು. ಆದರೆ ನೋಡಿ, ನಮ್ಮ ದೇಶದಲ್ಲಿ ಯಾರು ಸಂತರು ಋಷಿಮುನಿಗಳಿಗೆ ಕೆಟ್ಟದ್ದು ಮಾಡ್ಯಾರ ಅವರು ಸರ್ವನಾಶ ಆಗ್ಯಾರ. ಅದಕ್ಕೆ ಈಗೇನು ಕಾಡಸಿದ್ದೇಶ್ವರ ಶ್ರೀಗಳನ್ನು ಅವರು ಹುಟ್ಟಿದಂಥ ಜಿಲ್ಲೆ ವಿಜಯಪುರ ಜಿಲ್ಲೆಗೆ ಬರದಂತೆ ತಡೆಯುವಂಥ ಕೆಟ್ಟ ಕೆಲಸವನ್ನು ಇವೇನು ಕಾಂಗ್ರೆಸ್ ಸರ್ಕಾರ ಮಾಡಿದೆ, ಅವರು ಇವತ್ತಿನಿಂದ ಅವ್ರ ಅಂತ್ಯ ಪ್ರಾರಂಭ ಆಗಿದೆ. ಈಗಾಗಲೇ ಪೂಜ್ಯರು ಹೇಳಿದ್ದಾರೆ, ನಾಳೆನೇ ತಕ್ಷಣ ಈ ಆದೇಶವನ್ನು ವಾಪಸ್ ಪಡಿಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ. ಶಾಂತಿಪೂರ್ವಕವಾಗಿ ಹೋರಾಟ ಮಾಡಿ ಆಗ್ರಹ ಮಾಡ್ತಾ ಇದ್ದೇವೆ. ಕೂಡಲೇ ಏನು ಕಾಡಸಿದ್ದೇಶ್ವರ ಸ್ವಾಮೀಜಿಗಳು, ಕನ್ನೇರು ಮಠದ ಶ್ರೀಗಳು ವಿಜಯಪುರ ಜಿಲ್ಲೆಗೆ ಬರದಂತೆ ಏನು ಪ್ರತಿಬಂಧಿಸಿದರೆ ಅದು ನಾಳೆನೇ ವಾಪಸ್ ಆದೇಶವನ್ನು ಮಾಡಿ ಅಂತಕ್ಕಂಥ ಆಗ್ರಹವನ್ನು ಮಾಡ್ತೇವೆ. ಇಲ್ಲದೆ ಹೋದರೆ ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ, ಒಂದು ವಾರ ನೋಡ್ತೀವಿ. ಅವರು ಏನು ಮಾಡ್ಯಾರ ಗೊತ್ತಂದರೆ, ದೀಪಾವಳಿ ಹಬ್ಬದ ಟೈಮ್ನಾಗ ಮಾಡಿರೋದು. ಅಂದರೆ ಹಿಂದೂಗಳ ದೊಡ್ಡ ಹಬ್ಬ ಇತ್ತು, ಹಿಂದೂಗಳಿಗೆ ಮಾನಸಿಕವಾಗಿ ಡಿಸ್ಟರ್ಬ್ ಮಾಡಬೇಕು ಅಂತೇಳಿ 4-5 ದಿವಸ ಹಬ್ಬ ಮುಗಿಲಿ. ಹಬ್ಬ ಮುಗಿದ ಮೇಲೆ ಒಂದು ವೇಳೆ ಸರ್ಕಾರ ಏನಾದರೂ ಕೂಡ ಇದೇ ಮೊಂಡತನ ಮಾಡಿದರೆ ಕಾಡಸಿದ್ದೇಶ್ವರ ಶ್ರೀಗಳನ್ನು ಏನು ಆದೇಶ ಇದೆ, ಆದೇಶವನ್ನು ಹಿಂಪಡೆದೇ ಹೋದರೆ ಬಿಜಾಪುರ ಜಿಲ್ಲೆಯಿಂದ ಲಕ್ಷಾಂತರ ಜನ ಅವರ ಭಕ್ತರು, ರೈತರು, ನಾವೇ ಕನ್ನರಿ ಮಠಕ್ಕೆ ಹೋಗಿ ಸ್ವಾಮೀಜಿಗಳು ಕೈಕಾಲು ಹಿಡ್ಕೊಂಡು ಅವ್ರನ್ನ ಕರ್ಕೊಂಡ್ಬರ್ತೇವೆ. ಬಿಜಾಪುರ ಗಡಿಯಲ್ಲಿ MB ಪಾಟೀಲ್ರೆ ಸರ್ಕಾರ ದಮ್ಮಿನಿದೆ ಅಂತ ಹೇಳಿ ಮಾತು ಹೇಳಲಿಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯನವರ ಮಾನ್ಯ ಮುಖ್ಯಮಂತ್ರಿಗಳ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ MB ಪಾಟೀಲ್ರೆ, ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಲಕ್ಷ ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ.
ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ಕರ್ನಾಟಕ, ಭಾರತದ ವಿವಿಧ ಭಾಗಗಳಲ್ಲಿ ಕೋಟಿ ಕೋಟಿ ಭಕ್ತರಿದ್ದಾರೆ. ಆದರೆ ಹಿಂದೂಗಳಾದ ನಾವು ಶಾಂತಿ ಪ್ರಿಯರು, ಹಿಂದೂಗಳಾದ ನಾವು ಕಾನೂನು ಪಾಲಕರು. ಅದಕ್ಕೋಸ್ಕರ ನಿಮ್ಮ ಈ ಗುಂಡಾವರ್ತನೆ, ನಿಮ್ಮ ಈ ದುರಾಡಳಿತವನ್ನ ನಾವು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದು ನಮ್ಮ ಹೇಳಿಕೆನ ಅಂತ ತಿಳ್ಕೋಬೇಡಿ ಸಿದ್ದರಾಮಯ್ಯನವರೇ. ಮುಂದೊಂದು ದಿನ ಕಾಲ ಬರುತ್ತೆ ನಿಮ್ಮ ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೆ. ಎಂ ಬಿ ಪಾಟೀಲ್ ನಿಮ್ಮ ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೆ ಇದೇ ಹಿಂದೂ ಸಮಾಜವನ್ನು ನಿಲ್ಲಬೇಕಾಗ್ತದೆ, ಬೇರೆ ಯಾರು ಬರೋದಿಲ್ಲ, ಬೇರೆ ಯಾರು ಬರೋದಿಲ್ಲ. ಅದಕ್ಕೋಸ್ಕರ ಈ ಪ್ರತಿಭಟನೆ ಸಭೆಯನ್ನು ಸುಡುಗಾಡಕ್ಕೆ ಹೋಗೋ ಕಾಲಕ್ಕೆ ಏನ್ ಬಂತ ಬೆಕ್ಕ ಅಡ್ಡ ಬಂತು ಅಂತ ಹೇಳ್ತಿರ್ತಾರೆ. ಅದೇ ಎಲ್ಲರ ಬೆಕ್ಕಡ್ಡು ಅಂತ ಹೇಳಿದ್ರೆ ಸುಡುಗಾಡಕ್ಕೆ ಹೋಗೋ ಕಾಲಕ್ಕೆ ಬೆಕ್ಕಡ್ಡು ಬಂತು ಅಂತ. ಹಂಗ ಈ ಸರ್ಕಾರ ಡಿಸೆಂಬರ್ನಾಗ ಸುಡುಗಾಡಕ್ಕೆ ಹೊಂಟೈತಿ. ಸಿದ್ದರಾಮಯ್ಯ ಸರ್ಕಾರ ಡಿಸೆಂಬರ್ನಾಗ ಸುಡುಗಾಡಕ್ಕೆ ಹೊಂಟೈತಿ. ಒಬ್ರು ಸ್ವಾಮೀಜಿ ಈಗಾಗಲೇ ಭವಿಷ್ಯ ನೋಡಿದಾರ, ಕರ್ನಾಟಕದಲ್ಲಿ ಮುಂದೆ ಯಾವತ್ತೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಂಗಿಲ್ಲ. ಮುಂದುವರ್ತನೆಯನ್ನ, ಗುಂಡಾಗಿರಿಯನ್ನ ನಮ್ಮ ಸಂತರ ಮೇಲೆ ತಡೆಯುವಂತ ಕೆಲಸವನ್ನ ಮಾಡಿದ್ರೆ ಇಡೀ ವಿಜಯಪುರ ಜಿಲ್ಲೆಯ ಲಕ್ಷಾಂತರ ಜನ ರೈತರು, ಬಡವರು, ಹಿಂದೂಗಳು ನಾವೇ ಕನ್ನೇರಿ ಮಠಕ್ಕೆ ಹೋಗ್ತೇವೆ. 1 ಲಕ್ಷ ಜನ ಭಕ್ತರು, ರೈತರು ಸೇರಿ ಕನ್ನೇರಿ ಶ್ರೀಗಳನ್ನ ವಿಜಯಪುರದ ಒಳಗಡೆ ಕರ್ಕೊಂಡ್ ಬರ್ತೇವೆ. ತಾಕತ್ತಿದ್ರೆ ತಡಿತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೆಚ್ಚು ಮಾತಾಡ. ಅವ್ರು ಯಾರ ಮೇಲೆ ದೌರ್ಜನ್ಯ ಮಾಡಕತ್ತಾರ ಅಂದ್ರೆ ಸಂತರ ಮೇಲೆ ದೌರ್ಜನ್ಯ ಮಾಡಕತ್ತಾರ, ಸಾಧುಗಳ ಮೇಲೆ ದೌರ್ಜನ್ಯ ಮಾಡಕತ್ತಾರ, ಧರ್ಮದ ಮೇಲೆ ದೌರ್ಜನ್ಯ ಮಾಡಕತ್ತಾರ. ಯಾವ ವ್ಯಕ್ತಿ ಸಂತರ ಮೇಲೆ, ಸಾಧುಗಳ ಮೇಲೆ, ಧರ್ಮದಲ್ಲಿ ದೌರ್ಜನ್ಯ ಮಾಡಾರ ಆ ವ್ಯಕ್ತಿ ಮತ್ತೆ ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಪರಮ ಪೂಜ್ಯರು ಹೇಳಿದ್ರು. ಸಾಮಾನ್ಯ ಎಂ ಬಿ ಪಾಟೀಲ್ರೆ, ಹಿಂದೆ ಒಂದ್ಸರಿ ಧರ್ಮ ಹೊಡಕ್ ಹೋಗಿದ್ರೆ ನಿಮ್ಮನ್ನ ಈ ರಾಜ್ಯದ ಜನ ಮನೆಗೆ ಕಳಿಸಿದ್ರು, ನೆನಪಿರ್ಲಿಲ್ಲ. ಸಿದ್ದರಾಮಯ್ಯನವರೇ, ರಾಜ್ಯದ ಜನ ನಿಮ್ಮನ್ನ ಮನೆಗೆ ಕಳಿಸಿದ್ರು. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರೇ ಬಹಿರಂಗವಾಗಿ ಕ್ಷಮೆ ಕೇಳಿದ್ರಲ್ಲ ಹಿಂದೂ ಲಿಂಗಾಯತ ಸಮುದಾಯಕ್ಕೆ, ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಬಹಿರಂಗವಾಗಿ ಕ್ಷಮೆ ಕೇಳಿದ್ರಿರ್ತಾರ. ತಪ್ಪಾಯ್ತು, ಧರ್ಮ ಹೊಡಿಲಿಕ್ಕೆ ಹೋಗಿ ಅಂತೇಳಿ. ಆದ್ರೆ ಈಗ ನಮ್ಮ ಸರ್ಕಾರ ಬಂದಾಗ ನೀವೇ ಇರಬೇಕು, ಅವ್ರ ಸರ್ಕಾರ ಬಂದಾಗ ಅವರೇ ನೀವೇ ಇರಬೇಕು. ಒಂದು ನೆನಪಿಟ್ಕೊಳ್ಳಿ, ಕಾಂಗ್ರೆಸ್ ಸರ್ಕಾರ ಇದೇ ಲಾಸ್ಟ್. ಇನ್ನು ಪರ್ಮನೆಂಟ್ ಆಗಿ ಯಾವತ್ತೂ ಯಾವ ಕಾರಣಕ್ಕೂ ಸರ್ಕಾರ ರಾಜ್ಯದಲ್ಲಿ ಬರೋದಿಲ್ಲ. ಅದಕ್ಕೆ ಅಧಿಕಾರ ಸರ್ಕಾರಕ್ಕೆ ನಾವೆಲ್ಲ ಸ್ವಾಮೀಜಿಯರು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ 500 ಸ್ವಾಮೀಜಿಯ ಒಬ್ಬ ಏಕೈಕ ಸ್ವಾಮೀಜಿ ಅಂತಂದ್ರೆ ಅದೃಶ್ಯ ಕಾಡಿಸಿದ್ದೇವೆ ಸ್ವಾಮಿಗಳು. ಅವರು ನಾವು ನಮ್ಮೆಲ್ಲರ ಪರವಾಗಿ ಅವರು ಒಬ್ಬರೇ ನಮ್ಗೆ ತ್ಯಾಗಿಗಳು, ಸಂತರು, ರಾಷ್ಟ್ರ ಸಂತರು, ಇಡೀ ಜಗತ್ತಿನ ಬಗ್ಗೆ ಚಿಂತನೆ ಮಾಡೋರು, ಜಗತ್ತಿನ ದೇಶದ ಬಗ್ಗೆ ಚಿಂತನೆ ಮಾಡೋರು, ರಾಷ್ಟ್ರ ಸಂತ ಅಂತ ಅವ್ರನ್ನ ನಾವು ಕರ್ಕೊಂಡು ಬಂದೀವಿ. ಅಂಥವ್ರ ಮೇಲೆ ನಾವು ಇವತ್ತು ಈ ಸರ್ಕಾರ ಏನು ಮಾಡೈತಿ, ನಿಷೇಧ ಹೇರೈತಿ. ಆ ನಿಷೇಧವನ್ನು ತಕ್ಷಣ ಹಿಂದಕ್ಕೆ ತಗೋಬೇಕು. ಮುಂದೆ ನಮಗೆ ಉಗ್ರ ಹೋರಾಟಕ್ಕೆ ದಾರಿ ಮಾಡಿಕೊಡ್ಬಾರ್ದು ಅಂತ ನಾವು ತಿಳ್ಕೊಳ್ತೀವಿ. ಇನ್ನು ಇಷ್ಟೇ ದಿವಸದಲ್ಲಿ ತಗೋಬೇಕಂತೇನು ಏನು ಗಡಿ? ಹೌದೌದು, ಇವತ್ತಿನಿಂದ ಪ್ರಾರಂಭದು. ಇವತ್ತಿನಿಂದ ನಾಳೆನೇ ಅವರು ನಿಷೇಧ ಹಿಂದಕ್ಕೆ ತಗೋಬೇಕು. ತಗೊಳ್ಳಿಕ್ಕಂದ್ರೆ ಉಗ್ರವಾದ ಹೋರಾಟ. ಹೌದು, ಅತಿ ಶೀಘ್ರವಾಗಿ. ಇಲ್ಲ ಅಂದ್ರ ಇನ್ನೂ 500-600 ಸ್ವಾಮೀಜಿಯವರು ಅದಾರ, ನಾವೆಲ್ಲರೂ ಬೀದಿಗಳಿಗೆ ಬರಬೇಕಾಗುತ್ತೆ. ಇವರು ಸಾಂಕೇತಿಕವಾಗಿ ಇವತ್ತು ಪಾಟೀಲ್ರು ಬಂದಿದ್ದಾರೆ ಅಂತ ತಿಳ್ಕೊಂಡು ಅವ್ರ ಪರವಾಗಿ ನಾವು ಇವತ್ತು ಬಂದಿವಿ. ಅಂದ್ರೆ ಮುಂಬರುವ ದಿನಗಳಲ್ಲಿ ಇದಕ್ಕಿಂತ ಜಾಸ್ತಿ ಉಗ್ರ ಹೋರಾಟ ಜಾಸ್ತಿ. ನಾಳೆನ ಮತ್ತೆ ಇನ್ನ ಇಲ್ಲ, 2 ದಿನ ಇಲ್ಲ, 3 ದಿನ ಇಲ್ಲ, ನಾಳೆನ ಪ್ರಾರಂಭ ಆಗೋದೈತೆ ನಮ್ಮ ಪ್ರತಿಭಟನೆ. ಅದಕ್ಕೋಸ್ಕರವಾಗಿ ಎಂ ಬಿ ಪಾಟೀಲ್ರಿಗೆ ಆಯ್ತು, ಮುಖ್ಯಮಂತ್ರಿಗಳಾಯ್ತು, ನಾವೆಲ್ಲವೂ ಗೌರವಪೂರ್ವಕವಾಗಿ ನಡ್ಕೊಂಡಿದ್ದೇವೆ, ಮರ್ಯಾದೆಯಿಂದ ನಡ್ಕೊಂಡಿದ್ದೇವೆ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೇವೆ. ದಯವಿಟ್ಟು ನಮ್ಮ ಗುರುಗಳವರು ಯಾಕೆ ಇದಕ್ಕೆ ಹಕ್ಕದಿಂದ ಮಾತಾಡ್ತೀನಿ ಅಂದ್ರೆ, ನನ್ನ ಸಾಗಿ ಸಲುಹಿದ ಪ್ರಸಾದ ಕೊಟ್ಟು ಜ್ಞಾನೋಪದೇಶ ಮಾಡಿರ್ತಕ್ಕಂಥ ಗುರುಗಳಾಗಿದ್ದರಿಂದ ನಮಗೆಲ್ಲರಿಗೂ ಇಷ್ಟು ಕಳಕಳಿ ಐತಿ. ದಯವಿಟ್ಟು ಅವರ ಜೀವನ, ಅವ್ರದ್ದು ಏನೂ ಇತಿಹಾಸ ತಿಳಿಲಾರ್ದೇ ತಲೆಗೊಬ್ಬೊಬ್ಬರು ಮಾತಾಡಿದ್ದಾರೆ ಸ್ವಾಮಿಗಳು. ಅದು ಇನ್ನೂ ನಮಗೆ ಭಾಳ ನೋವಾಗ್ತಾ ಇದೆ.
ಇವತ್ತು ಮನಗುಂಡಿ ಬಸವಾನಂದ ಸ್ವಾಮಿಗಳು ಮಾತಾಡ್ತಾರ, ಈ ಜಗತ್ತೇನೇ ನೋಡಿಲ್ಲ ಅವರು, ಈ ಸ್ವಾಮೀಜಿಯವರ ನಡತೆಯನ್ನ ನೋಡಿಲ್ಲ, ಇವ್ರ ಇತಿಹಾಸದ ಬಗ್ಗೆ ಗೊತ್ತಿಲ್ಲ, ಏನೋ ಬಾಯಿಗೆ ಸಿಕ್ಕಂಗ ಮಾತಾಡ್ತಾರೆ. ಮನೆ ಬಡದಾಗ ಕೂತ್ಕೊಂಡು ನೋವಾಗಲ್ಲ ನಮ್ಮ ಗುರುಗಳಿಗೆ, ನೋವಾಗುತ್ತೆ ಇಲ್ರಿ? ಎಲ್ಲ ಭಕ್ತರಿಗೆ ನೋವಾಗಲ್ಲ? ದಯವಿಟ್ಟು ಈ ನಿಷೇಧವನ್ನು ಹಿಂದಕ್ಕೆ ತಗೋಬೇಕು. ಅವ್ರಿಗೆ ನಾಳೆನ ಇಲ್ಲಿ ಬಸವನ ಬಾಗಿಯೋಡಿಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವ್ರದ್ದೇ ಮಠ ಇದು, ಅವ್ರದ್ದೇ ಎಲ್ಲ ಶಿಕ್ಷೆ ಬೆಳಗೈತಿ. ಪಾಪ ಏನು ಓದ್ಕೊಳ್ಳಾರ್ದವ್ರಿಗೆ, ಅಧ್ಯಯನ ಮಾಡ್ಲಾರ್ದವ್ರಿಗೆ ಹಿಂದೂ ಧರ್ಮ ಅಂದ್ರೆ ಎದಕ್ಕಂತಾರ, ಲಿಂಗಾಯತ ಧರ್ಮ ಅಂದ್ರೆ ಎದಕ್ಕಂತಾರ, ಹಿಂದೂ ಧರ್ಮ ಅಂದ್ರೆ ಏನು ಸಿದ್ಧಾಂತ, ಲಿಂಗಾಯತ ಧರ್ಮ ಅಂದ್ರೆ ಏನು ಸಿದ್ಧಾಂತ ಗೊತ್ತೇ ಇಲ್ಲ ಅವರಿಗೆ. ಆ ಗೊತ್ತಿರ್ಲಾರ್ದ ಅಮಾಯಕರನ್ನ ಚೆವು ಬಿಡುವಂತ ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ಬೇಡ. ಅದಕ್ಕೆ ಮಠಾಧೀಶರ ನಿಮ್ಮ ತಾಕತ್ತು ಏನೇ ಇದ್ರೆ ಒಂದು ವೇದಿಕೆ ಸನಾತನ ಹಿಂದೂ ಧರ್ಮ ಮಠಾಧೀಶರ ವೇದಿಕೆ ಯಾವಾಗ ಬೇಕಾದಾಗ ಸಿದ್ಧದ, ಆ ಚರ್ಚೆಗೂ ಮಠಾಧೀಶರು ಮೊದಲು ಸಿದ್ಧರಾಗಿ ನಿಂದಿರಬೇಕು. ಇದನ್ನ ಮಠಾಧೀಶರಿಗೆ ಈ ವೇದಿಕೆ ಮುಖಾಂತರವಾಗಿ ವಿನಂತಿ ಪೂರ್ವಕವಾಗಿ ಅವ್ರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಬಿಜಾಪುರ ಜಿಲ್ಲೆಗೆ ಬರಬಾರದು ಅಂತಕ್ಕಂಥ ಏಕೈಕ ಉದ್ದೇಶ ಇಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿರುವ ಎಲ್ಲ ರಾಜಕೀಯ ನೇತಾರರ ಷಡ್ಯಂತ್ರದಿಂದ ಇವತ್ತು ಡಿಸಿ ಮೂಲಕವಾಗಿ ನೋಟಿಸ್ ಕೊಟ್ಟಿದ್ದಾರೆ. ಸಿಎಂ ಇಬ್ರಾಹಿಂ ನೀವು ಕೊಲ್ಲರ ಭಾಷಣ ಮಾಡಿರಿ, ಜನತಾ ಪಕ್ಷ ಹುಡುಗಾಗ ಏನ್ ಭಾಷಣ ಮಾಡಿರಿ? 77ನೇ ಪಾರ್ಲಿಮೆಂಟ್ ಎಲೆಕ್ಷನ್ ಇಂದಿರಾ ಗಾಂಧಿ ಬಹುಮತಕ್ಕೆ ಎತ್ತ ಅತಿ ಶೀಘ್ರ ತಾನೇ ಆ ಭಾಷಣ ಮಾಡಿರಿ ನೀವು ಸಿದ್ದರಾಮಯ್ಯ ಅವರು ಮತ್ತು ಸಿಎಂ ಇಬ್ರಾಹಿಂ ಅವರು. ಮತ್ತೆ ಕಾಂಗ್ರೆಸ್ನಾಗ ಸೇರಿ ನೀವು ಸೇರ್ಬಾರಿ ತಕರಾರಿಲ್ಲ ನಮ್ದೇನು. ಆದ್ರೆ ಎಲ್ಲಿ ಹುಟ್ಟಿರಿ, ಈ ಮೂಲ ತತ್ವ ಏನು, ನಿಮ್ಮ ಮನ್ಯಾಗ ಆಚರಣೆ ಏನೈತಿ ಅದನ್ನ ತೋಳ್ತೇವೆ ಅಂತ ಹೇಳಿದ್ರೆ ಇದು ದೊಡ್ಡ ಪಾಪ ಸಿದ್ದರಾಮಯ್ಯ ಅವರೇ. ಮೂಲ ಜವಾಬ್ದಾರಿ ಏನು ಮಾಡಕ್ ಹೋಗ್ಬೇಡ್ರಿ, ಸಾಕಿಲ್ಲ. ಈ ಆದೇಶವನ್ನ ಕೇವಲ ಒಂದು 4 ದಿವಸ ತಪ್ಪಬೇಕು, ಅಷ್ಟು ಕೊಡಬಾರ್ದು ಬಡು. ನಾಳೆ ನ್ಯಾಯ ತಗೋಬೇಕಂತ ಅಂತೀವಿ ನಾವು. ಇವತ್ತಿಗಿದ್ರು ನಾವು ಡಿಸಿ ಫೋನ್ ಮಾಡ್ರಿ, ಫೋನ್ ಮಾಡಿ ಇನ್ನಾಕ ಮಂದಿ ಕೆಲಸ ಮಾಡಿ ಹತ್ತಿರ ಮಾಡಕ್ ಹಚ್ಚಿರ ಕೆಲಸ ಏನ್ ಸಾಧನೆ ಮಾಡೋದು ನೀವು.